ಮೇಟಿ ಕುರುಬ ಅನ್ನೋ ಕಾರಣಕ್ಕೆ ಸಿಎಂ ಪ್ರಚಾರವನ್ನ ಮಾಡ್ತಾ ಇದ್ರ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದಂತಹ ಯಡಿಯೂರಪ್ಪ ಉಪಚುನಾವಣೆಯ ರಣಕಣದಲ್ಲಿ ಗುಡುಗಿದ್ದಾರೆ. ರಾಜಹುಲಿ ಅಬ್ಬರಿಸ್ತಾ ಇದ್ದಾರೆ. ಉಪಚುನಾವಣೆಯ ರಣಕಣದಲ್ಲಿ ಮೇಟಿ ಕುರುಬ ಅನ್ನೋ ಕಾರಣಕ್ಕೆ ಸಿಎಂ ಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಗುಡುಗಿದಂತಹ ಯಡಿಯೂರಪ್ಪ ಇದೇ ಕಾರಣಕ್ಕೆ ಸಿಎಂ 5 ದಿನ ಪ್ರಚಾರವನ್ನ ಮಾಡ್ತಾ ಇರೋದು. ಅಶ್ವವೇಗ ನ್ಯೂಸ್ ಜೊತೆ ಬಿಎಸ್ವೈ ಎಕ್ಸ್ಕ್ಲೂಸಿವ್ ಟಾಕ್. ಅನುಕಂಪ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಗೆ ಲಾಭ ಆಗುವುದಿಲ್ಲ. ಆಡಳಿತ ದುರುಪಯೋಗ ಮಾಡಿಕೊಂಡು ಗೆಲ್ಲುವಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸೋಲಿನ ಭೀತಿಯಿಂದ ಕ್ಷೇತ್ರದಲ್ಲಿಯೇ ಸಿಎಂ ಠಿಕಾಣಿ ಹೂಡಿದ್ದಾರೆ. ಕಾಂಗ್ರೆಸ್ನವರು ಏನೇ ತಂತ್ರ ಮಾಡಿದ್ರೂ ಕೂಡ ಗೆಲ್ಲೋದಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲ್ಲುತ್ತೆ. ರಾಜಹುಲಿ ಯಡಿಯೂರಪ್ಪ ಬಿಗ್ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಿಡಿಕಾರ್ತಾ ಇರುವಂತದ್ದು ಮೇಟಿ ಕುರುಬ ಅನ್ನೋ ಕಾರಣಕ್ಕೆ ಸಿಎಂ ಪ್ರಚಾರಕ್ಕೆ ಬಂದ್ರ ಹಾಗಿದ್ರೆ ಉಪಚುನಾವಣೆಯ ರಣಕಣದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜಾತಿಯ ವಿಷಬೀಜವನ್ನ ಬಿತ್ತಿ ಮತಗಳನ್ನ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರಾ ಹಾಗಿದ್ರೆ? ಅದೇ ಕಾರಣಕ್ಕಾಗಿ ಪ್ರಚಾರಕ್ಕೆ ಏನಾದರೂ ಬಂದ್ರ 10,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಖಚಿತ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಮತ್ತೊಂದು ಕಡೆ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಬಿಎಸ್ವೈ ಎಕ್ಸ್ಕ್ಲೂಸಿವ್ ಟಾಕ್. ಸೋಲಿನ ಭೀತಿಯಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಕ್ಷೇತ್ರದಲ್ಲಿ ಠಿಕಾಣಿ ಹೂಡಿದ್ದಾರೆ. ಅನುಕಂಪ ಹಾಗೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಲಾಭ ಆಗೋದಿಲ್ಲ. ಬಿಜೆಪಿ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಹಾಗೆ ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಖಚಿತ ಅಂತ ಹೇಳ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಎಂ 5 ದಿನಗಳ ಕಾಲ ಪ್ರಚಾರ ಮಾಡ್ತಾ ಇರೋದಕ್ಕೆ ಅವರ ಜನಾಂಗದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇರೋದೇ ಕಾರಣ ಅಂತ ಹೇಳ್ತಿದ್ದಾರೆ. ಹಿಂಗೇರುತ್ತಿದೆ. ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಹ ಆ ಕಡೆ ಕೆಳಗಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರಿದ್ದಾರೆ. ಅವರು ಕಳೆದ 2 ದಿನದಿಂದ ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಏನಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಬಾಗಲಕೋಟೆಯಲ್ಲಿ ನೀವು ಪ್ರಚಾರ ಮಾಡಿದ್ರಿ, ಯಾವ ತರ ಒಂದು ನಿಮ್ ಬಿಜೆಪಿ ಪಕ್ಷ ಪರವಾಗಿದೆ? ತುಂಬಾ ಅನುಕೂಲಕರವಾಗಿದೆ. ನಾನೀಗಾಗಲೇ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದೇನೆ, 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ವೀರಣ್ಣ ಚರಂತಿಮಠ ಗೆದ್ದೇ ಗೆಲ್ತೇವೆ ಅಂತ. ಇಲ್ಲಿ ಮಾತ್ರ ದಾವಣಗೆರೆನೂ ಗೆಲ್ತೇವೆ, 2 ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ. ಸಿದ್ದರಾಮಯ್ಯನವರು ಇಲ್ಲಿ 1 ವಾರ ಕಾಲ ಇಲ್ಲಿ ಕ್ಯಾಂಪ್ ಮಾಡುವ ಉದ್ದೇಶನೇ ಅವ್ರಿಗೆ ಸೋಲಿನ ಭಯ ಕಾಡಿಸ್ತಾ ಇರೋದ್ರಿಂದ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಅವರ ಜನಾಂಗದ ವ್ಯಕ್ತಿ ಇಲ್ಲಿ ಚುನಾವಣೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಬರ್ತಾ ಇದ್ದಾರೆ. ಜಾತಿ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದ್ಯಾವುದಕ್ಕೂ ಜನ ಮರಳಾಗೋದಿಲ್ಲ. ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ವೀರಣ್ಣ ಚರಂತಿಮಠ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದವರು ಅನುಕಂಪ ಮತ್ತು ಗ್ಯಾರಂಟಿ ಯೋಜನೆ ಮೂಲಕ ಗೆಲ್ಲುವಂತ ಒಂದು ವಿಶ್ವಾಸ ಅದು ಎರಡು ಅವ್ರಿಗೆ ಲಾಭ ಆಗೋದು. ಖಂಡಿತ ಯಾವುದೇ ಲಾಭ ಆಗೋದಿಲ್ಲ, ಯಾವುದೇ ಅನುಕಂಪ ಇಲ್ಲ. ಅದ್ರ ಬದಲಿಗೆ ಅವ್ರು ಮಾಡ್ತಿದ್ದ ಭ್ರಷ್ಟಾಚಾರದ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ಇದೆಲ್ಲದರ ಪರಿಣಾಮ ಈ ಚುನಾವಣೆ ಸೋಲು ನಿಶ್ಚಿತ ಕಾಂಗ್ರೆಸ್. ಅವರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದವರು ಈ ಸತೀಶ್ ಜಾರಕಿಹೊಳಿ ಮೂಲಕ ಇಡೀ ಗ್ರಾಮ ಮಟ್ಟದಲ್ಲಿ ತಮ್ಮದೇ ಆದಂತ ಸರ್ವೆ ಮಾಡಿ ತಮ್ಮದೇ ಆದಂತ ಪ್ರಚಾರ ಕಾರ್ಯತಂತ್ರ ಮಾಡ್ತಿದ್ದಾರೆ. ಅದು ಅವ್ರಿಗೆ ಲಾಭ ಆಗುತ್ತೆ. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಇಷ್ಟಪಡೋದಿಲ್ಲ. ಅವರವ್ರ ಪಕ್ಷದ ಮುಖಂಡರು ಪ್ರಚಾರ ಮಾಡೋದು ಸ್ವಾಭಾವಿಕವಾಗಿರುವಂತಹದ್ದು. ಆದರೆ ನನಗೆ ನಿಶ್ಚಿತವಾಗಿ ಗೊತ್ತಿದೆ, ಯಾವುದೇ ಮಾತಿಗೆ ಯಾರು ಮರಳಾಗೋದಿಲ್ಲ. ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ, ವೀರಣ್ಣ ಚರಂತಿಮಠರನ್ನ ಗೆಲ್ಲಿಸಬೇಕು. ಈಗ ವೀರಣ್ಣ ಚರಂತಿಮಠ ಅವರು ಲಿಂಗಾಯತ ಸಮುದಾಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಸಹ ಕೆಲವು ಪ್ರಮುಖ ಮುಖಂಡರ ಲಿಂಗಾಯತ ಸಮುದಾಯವನ್ನು ಸೆಳೆಯತ್ನ ಮಾಡಿದ್ದಾರೆ. ಅದು ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ. ಯಾವುದೇ ಪರಿಣಾಮ ಆಗೋದಿಲ್ಲ. ಯಾರು ಆ ಕಡೆ ಒಂದು ಓಟು ಆ ಕಡೆ ವ್ಯತ್ಯಾಸ ಆಗೋದಿಲ್ಲ. ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜನಾಂಗದವರು ಎಲ್ಲರೂ ಸಹ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ದೊಡ್ಡ ಹಂತದಲ್ಲಿ ಗೆಲ್ಬಹುದು. ಇದು ಏನು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ BS ಯಡಿಯೂರಪ್ಪನವರ ಅಭಿಪ್ರಾಯ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.